ನಮಸ್ಕಾರ ವೀಕ್ಷಕರೇ, ಅನ್ನದಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರರಾಜ್. ವೀಕ್ಷಕರೇ, ಇವತ್ತು ನಾವು ಒಬ್ಬ ವಿಶೇಷವಾದ ವಿಭಿನ್ನವಾದ ಒಬ್ಬ ಪ್ರಗತಿಪರ ರೈತನನ್ನ ಪರಿಚಯ ಮಾಡಿಕೊಡ್ತೀವಿ. ಓದಿರೋದು ಕೇವಲ 7ನೇ ತರಗತಿ, ಆದರೆ ತಮ್ಮ 8 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ವಿಶೇಷವಾಗಿ ಸಿರಿಧಾನ್ಯಗಳಾದಂತಹ ನವಣೆ, ಸಜ್ಜೆ, ಅರ್ಕ ಹೀಗೆ ಮುಂತಾದ ಸಿರಿಧಾನ್ಯಗಳನ್ನ ಬೆಳೆದು ಇವತ್ತು ವರ್ಷಕ್ಕೆ ಸಾಕಷ್ಟು ಆದಾಯವನ್ನ ಪಡೆದು ಬೇರೆ ರೈತರಿಗೆ ಮಾದರಿಯಾಗಿ ನಿಂತಿದ್ದಾರೆ. ಹಾಗಾದ್ರೆ ಯಾರು ಆ ರೈತ? ಯಾವೆಲ್ಲ ವಿಧಾನಗಳನ್ನ ಅಳವಡಿಸಿಕೊಂಡು ಅವರು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ? ಇವತ್ತಿನ ಸಂಚಿಕೆಯಲ್ಲಿ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ, ಬನ್ನಿ. ಕೃಷಿ ಭೂಮಿಯಲ್ಲಿ ಅಧಿಕವಾದ ರಾಸಾಯನಿಕಗಳ ಬಳಕೆಯಿಂದಾಗಿ ಬೆಳೆಗಳು ಕೂಡ ವಿಷಕಾರಿಯಾಗಿ ಬಿಟ್ಟಿವೆ. ಜನರಿಗೆ ರೋಗಮುಕ್ತವಾದ ಆಹಾರವನ್ನ ನೀಡಬೇಕು ಅಂತ ಇಲ್ಲೊಬ್ಬ ರೈತ ಟೊಂಕ ಕಟ್ಟಿ ನಿಂತಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳಿಗೆ ಗುಡ್ ಬೈ ಹೇಳಿದ್ದಾರೆ ಈ ಡಿಫರೆಂಟ್ ರೈತ. ತಮ್ಮ 8 ಎಕರೆ ಜಮೀನಿನಲ್ಲಿ ಬಹಳ ಅಪರೂಪವಾಗಿರುವ ಸರ್ವ ರೋಗಗಳಿಗೂ ರಾಮಬಾಣವಾಗಿರುವ ಸಿರಿಧಾನ್ಯಗಳ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ರೈತ ವಾಸು. 8 ಎಕರೆ ಜಮೀನಿನಲ್ಲಿ ತುಂತುರು ನೀರಾವರಿಯನ್ನ ಅಳವಡಿಸಿಕೊಂಡಿದ್ದಾರೆ ವಾಸು. ಸಿರಿಧಾನ್ಯಗಳಾದ ಆರ್ಕ, ನವಣೆ ಸೇರಿದಂತೆ ಸುಮಾರು 20ಕ್ಕೂ ಅಧಿಕ ಧಾನ್ಯಗಳನ್ನ ಬೆಳೆಯುತ್ತಿರುವ ಇವರು ರೈತರಿಗೆ ಸಿರಿಧಾನ್ಯಗಳ ಬೀಜವನ್ನ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಪ್ರಗತಿಪರ ರೈತರಾಗಿರುವ ವಾಸು ತಮ್ಮ ಜಮೀನಿಗೆ ಯಾವುದೇ ರಾಸಾಯನಿಕಗಳನ್ನ ಉಪಯೋಗಿಸದೆ ಸಾವಯವ ಗೊಬ್ಬರವನ್ನ ಉಪಯೋಗಿಸಿ ಸಿರಿಧಾನ್ಯ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ತಾವು ಬೆಳೆದ ಸಿರಿಧಾನ್ಯಗಳನ್ನ ಗ್ರಾಹಕರಿಗೆ ನೇರವಾಗಿ ಒದಗಿಸಲು ತಮ್ಮ ಸ್ವಂತ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇದರ ಜೊತೆಗೆ ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿರುವ ವಾಸು ಮಾವು, ನುಗ್ಗೆಕಾಯಿ ಕೃಷಿಯನ್ನ ಮಾಡ್ತಿದ್ದಾರೆ. ಟ್ಯಾಪ್ ನೀರಾವರಿಯನ್ನ ಅಳವಡಿಸಿಕೊಂಡಿರುವ ಇವರು ಸ್ವತಃ ಮಾವಿನ ತಳಿಗಳಿಗೆ ಕಸಿ ಮಾಡಿ ಯಶಸ್ವಿ ಕೂಡ ಆಗಿದ್ದಾರೆ. ಸಿರಿಧಾನ್ಯ ಹಾಗೂ ಮಾವಿನ ಕೃಷಿಯಿಂದ ವಾರ್ಷಿಕವಾಗಿ 15 ರಿಂದ 20 ಲಕ್ಷ ಆದಾಯ ಗಳಿಸ್ತಾ ಇರುವ ವಾಸು ಅವರಿಗೆ ರಾಮನಗರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಉತ್ತಮ ಕೃಷಿಕ ಪ್ರಶಸ್ತಿಗಳು ಲಭಿಸಿವೆ. ಜನರಿಗೆ ರೋಗಮುಕ್ತ ಆಹಾರ ನೀಡಲು ಪಣ ತೊಟ್ಟಿರುವ ವಾಸು ಅವರ ಯಶೋಗಾಥೆ ನಿಮ್ಮ ಮುಂದೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಾಸು ಅಂತ ಹೇಳಿ, BC ವಾಸು ಅಂತ ಹೇಳಿ. ನಾವು ಇಲ್ಲೇ ಬಿಳುಗುಂಬದವರು, ರಾಮನಗರ ತಾಲೂಕು. ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಿರೋದು? ಇಲ್ಲ, ನಾವು ಕೃಷಿ ಮಾಡಿ ಸುಮಾರು ಅಂದ್ರೆ ನಮ್ಮ ಪೂರ್ವಜರೆಲ್ಲ ಕೃಷಿ ಮಾಡ್ಕೊಂಡೇ ಇದ್ರು. ಆ ಮಧ್ಯ ನಾವು ಕೃಷಿಗೆ ಬೇಜಾರಾಗಿ ರಾಮನಗರ ಹೊರಟೋಗಿದ್ವಿ. ಸುಮಾರು ಅಂದ್ರೆ ಒಂದು 8-10 ವರ್ಷ ಬ್ಯಾಕ್ ತಿರ್ಗಾ ಏನೋ ಈ ಮಣ್ಣಿನ ಸೆಳೆತ, ಹಾಗೆ ಕೃಷಿ ಮಾಡೋಣ ಅಂತ ಬಂದ. ಯಾಕೆ ನೀವು ಹೊರಟೋಗಿದ್ದು ಬೇಡ ಕೃಷಿ ಅಂತ ಹೇಳಿ ಸಿಟಿಗೆ ಹೋಗಿ ಮತ್ತೆ ವಾಪಸ್ ಬಂದು ಕೃಷಿ ಮಾಡ್ತಾ ಇರುವಂತಹ ಉದ್ದೇಶ ಏನು? ಇಲ್ಲ, ಈ ಯಾಕೆ ವಾಪಸ್ ಬಂದಿ ಅಂತಂದ್ರೆ ಈ ನಮ್ಮ ಮಣ್ಣಿನ ಸೆಳೆತ ವಾಪಸ್ ಬಂದದಕ್ಕೆ ನಮ್ಮ ಹತ್ರ ಆನ್ಸರ್ ಇರೋದಿಲ್ಲ. ಆ ಮಣ್ಣಿನ ಸೆಳೆತ ಎಳ್ಕೊಂಡ್ಬರ್ತದೆ. ಸರ್, ಈಗ ಎಷ್ಟು ಎಕರೆ ಜಮೀನಲ್ಲಿ ತಾವು ಸಿರಿಧಾನ್ಯಗಳನ್ನ ಬೆಳೀತಾ ಇರೋದು? ಎಷ್ಟು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀರಾ ತಾವು? ಇಲ್ಲ, ನಮ್ದು ಒಂದು 2 ಕುಂಟೆ ಕಮ್ಮಿ 7 ಎಕರೆ ಜಮೀನಿದೆ. 7 ಎಕರೆ ಜಮೀನಲ್ಲಿ ಮೊದಲು ಸಿರಿಧಾನ್ಯನ ಬೆಳಿಬೇಕು ಅಂತೇಳಿ ಭಾಳ ಪ್ಲಾನ್ ಮಾಡಿದ್ವಿ ನಾವು. ಹಸಿರೆಲೆ ಗೊಬ್ಬರನ ಹೇಗೆ ಮಾಡಬೇಕು, ಅದಕ್ಕೆ ಯಾವುದು ರಸಗೊಬ್ಬರ ಕೊಡದೆ ಸಾವಯವದಲ್ಲಿ ಸಿರಿಧಾನ್ಯ ಬೆಳಿಲೇಬೇಕು ಅಂತ ತೀರ್ಮಾನ ತಗೊಂಡು 7 ಧಾನ್ಯಗಳಿದೆ. 7 ಧಾನ್ಯಗಳಲ್ಲಿ ಹಾರ್ಕ, ನವಣೆ ಎಲ್ಲ ನ್ಯಾಚುರಲ್ ಆಗಿ ಬೆಳಿತಾರೆ. ಈ ಕೊರಲೆ ಅನ್ನೋದೊಂದು ಇರಲಿಲ್ಲ. ಇನ್ನು ಕೊರಲೆ ಅಂದ್ರೆ ಏನು ಅಂತ ಇವತ್ತು ಕೊರಲೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಮ್ದೇನು ಅಂತಂದ್ರೆ ಯಾವುದು ಮಾಡೋಕ್ಕಾಗಲ್ಲ, ಯಾವ್ದು ಬೆಳೆಯೋಕ್ಕಲ್ಲ, ಅದನ್ನ ಆಯ್ಕೆ ಮಾಡ್ಕೊಂಡೆ. ಆ ಕೊರಲೆ ಬೆಳಿಬೇಕು ಅಂತೇಳಿ ಭಾಳ ಇಂಟ್ರೆಸ್ಟ್ ಆಗಿ ನಾನು ಕೊರಲೆ ಬೆಳೆದೆ. ಈಗ ಕೊರಲೆ ಸಿರಿಧಾನ್ಯವನ್ನ ಬೆಳಿಬೇಕು ಅಂತ ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ? ಯಾಕಂತಂದ್ರೆ ಆ ಬೆಳೆಯನ್ನ ಹಾಕಾದ್ಮೇಲೆ ಎಷ್ಟು ತಿಂಗಳಿಗೆ ಇಳುವರಿಯನ್ನ ಪಡ್ಕೊಳ್ಬೇಕಾಗತ್ತೆ, ಅಥವಾ ಅದಕ್ಕೆ ಲಾಭ ಇದೆಯಾ, ನಷ್ಟ ಆಗತ್ತಾ? ಯಾವ ರೀತಿ ಸರ್ ಕೊರಲೆ ಬೆಳೆ? ಇಲ್ಲ, ಕೊರಲೆ ಬೆಳೆ ನಿಂತಲ್ಲ, ಎಲ್ಲ ಸಿರಿಧಾನ್ಯ ಬೆಳೆ ರೈತನಿಗೆ ಈ ಲಾಭ ನಷ್ಟ ಅನ್ನೋದಕ್ಕಿಂತ ರೈತ ಬೆಳೆದದ್ದು ಎಲ್ಲನೂ ಲಾಭ ಸಿಕ್ಕೋದಿಲ್ಲ. ಈ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಭೂಮಿ ಯಾವ ರೀತಿಯಾಗಿ ಫಲವತ್ತತೆ ಆಗಿರ್ಬೇಕಾ, ಅಥವಾ ಬಂಜರು ಭೂಮಿಯಲ್ಲೂ ಕೂಡ ನಾವು ಸಿರಿಧಾನ್ಯಗಳನ್ನ ಬೆಳಿಬಹುದಾ? ಹೇಗೆ ಸರ್? ಹೌದು, ಬಂಜರು ಭೂಮಿಯಲ್ಲೂ ಸಿರಿಧಾನ್ಯ ಬೆಳಿಬಹುದು. ಬಂಜರು ಭೂಮಿಯಲ್ಲಿ ಸಿರಿಧಾನ್ಯ ಬೆಳೆದಾಗ ಏನಾಗುತ್ತೆ ಅಂದ್ರೆ ಇಳುವರಿ ಕಮ್ಮಿ ಬರ್ತದೆ. ಭೂಮಿ ಫಲವತ್ತಾಗಿದ್ದಾಗ ಒಂದು ಎಕರೆಗೆ 1-2 ಕ್ವಿಂಟಲ್ ಜಾಸ್ತಿ ಬರ್ತದೆ. ಬಂಜರು ಭೂಮಿಯಲ್ಲಿ ಒಂದು ಸಾರಿ ಬೆಳಿಬಹುದು, ಪುನಃ ಅದನ್ನೇ ಬೆಳೆಯೋಕ್ಕಾಗೋದಿಲ್ಲ. ವ್ಯವಸಾಯದ ಪದ್ಧತಿನೇ ಬೇರೆ ಥರ ತಗೊಂಡು ಹೋಗ್ಬೇಕಾಗಿದೆ ಈಗ. ಯಾಕೆಂದರೆ ನಾವು ಎಷ್ಟು ಇಲ್ಲಿ ಭೂಮಿ ಮೇಲೆ ಎಫೆಕ್ಟ್ ಆಗ್ತೀವಿ ಅಷ್ಟೆಲ್ಲ ಆದಾಯ ನಮಗೆ ಬರ್ತದೆ. ಈಗ ನಾನು ವರ್ಷಕ್ಕೊಂದ್ಸಾರಿ ನಿಮ್ಗೆ ಮೊದಲೇ ಹೇಳ್ದಂಗೆ ಹಸಿರಲೆ ಗೊಬ್ಬರ ಮಾಡಿದ್ರೆ ನೀವು ಸುಮಾರು ಟನ್-ಗಟ್ಟಲೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಂಗಾಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ನನ್ನ ಕೊಟ್ಟಿಗೆ ಗೊಬ್ಬರನೂ ಕೊಡ್ತೀವಿ.
ಅಂದ್ರೆ ನೀವು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರವನ್ನ ಬಳಸದೆ ನೀವು ತಿಪ್ಪೆ ಗೊಬ್ಬರವನ್ನ ಬಳಸ್ತಾನೆ ಇದು ಇಲ್ಲಿ ಜಮೀನನ್ನ ಅಂದ್ರೆ ನಿಮ್ಮ ಜಮೀನಿನಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಯಾವುದೇ ಸುಮಾರು ಅಂದರೆ ಒಂದು 8 ವರ್ಷ ಆಗಿದೆ ನಾವು ರಸಗೊಬ್ಬರನ ಭೂಮಿಗೆ ಹಾಕಿ 8 ವರ್ಷ ಆಗಿದೆ. ಮುಂಗಾರು ಪೂರ್ವದಲ್ಲಿ ಭೂಮಿನ ಖಾಲಿ ಜಮೀನ ಉಳಿಸಿ ಬಿಟ್ಬಿಡೋ ಬದಲ ಹಲಸಂದೆ, ಉರುಳಿ, ಈ ಅಕ್ಷಣ ಬಂತ ಏನಾರು ಹಾಕಿ ನಾವು ಭೂಮಿ ಉಳುವಾಗಲೇ ಅದೆಲ್ಲ ಬಿತ್ತನೆ ಮಾಡಿ ಹಾಕಿದ್ರೆ ನಮಗೆ ಈಗ ಜೂನ್ ಎಂಡ್ ಜುಲೈ ಫಸ್ಟ್ ವೀಕಲ್ಲಿ ಅದ್ರಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡಿರ್ತದೆ. ಒಂದು ಸಾರಿ ರೋಟ್ರಿ ಹಾಕ್ಬಿಟ್ಟು ಅದನ್ನು ಭೂಮಿಗೆ ಸೇರಿಸಿದ್ರೆ ಟನ್ನು ನೀವು 16 ಟನ್ನು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ನಾವು ಹಸಿರೆಲೆ ಗೊಬ್ಬರದಲ್ಲೇ ಮಾಡ್ಕೋಬೇಕಾಗ್ತದೆ. ಇದರಿಂದ ನಮಗೆ ರಸಗೊಬ್ಬರ ಕೊಡೋದೊಂದು ತಪ್ತದೆ, ಭೂಮಿ ತುಂಬ ಫಲವತ್ತಾಗಿರ್ತದೆ. ಯಾವ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ತಾವು ಸಿರಿಧಾನ್ಯಗಳನ್ನ ಬೆಳೀತಾ ಇರೋದು? ಇಲ್ಲ, ನನ್ನ ಹತ್ರ ನೀರಾವರಿ ಪದ್ಧತಿ ಒಂದು 3 ಥರ ನೀರಾವರಿ ಇದೆ. ಈ ನನ್ನ ಸಮಗ್ರ ಕೃಷಿ ಒಳಗಡೆ ತುಂಬ ಗಮನ ಕೊಟ್ಟಿದ್ದೀವಿ. ಸಮಗ್ರ ಕೃಷಿ ಒಳಗಡೆ ನಾನು ಸಿರಿಧಾನ್ಯನ ಹೆಚ್ಚಿಗೆ ನಾನು ಪ್ರೊಸೆಸಿಂಗ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅದಕ್ಕೆ ಯಾರು ಕೊಟ್ಟಿದ್ದೀವಿ ಅಂದರೆ ಪ್ರತಿಯೊಂದು ಭೂಮಿಲಿವೆ ಎಷ್ಟು ಗಿಡ ಮರ ಇದ್ರೂ ಅದ್ರ ಮಧ್ಯದಲ್ಲಿ ಸಿರಿಧಾನ್ಯನ ಬೆಳಿಬೋದು ಅಂತ ರೈತರಿಗೊಂದು ಮಾಹಿತಿ. ಕೆಲವರು ಏನು ಮಾಡ್ತಾರೆ, ನಾನು ಬಂಜರು ಭೂಮಿಲಿ ಬೆಳೆದ್ರೆ ಆಗಲ್ವೇನೋ, ಮರ ಇದ್ರೆ ಆಗಲ್ದಿಲ್ವೇನೋ, ನಾನು ತೆಂಗಿನ ತೋಟ ಇದ್ರೆ ಆಗಲ್ವೇನೋ ಅಂತ ಈ ಭಾವನೆ ಜನಗಳಲ್ಲಿದೆ. ನಾವು ಅದನ್ನು ಮೆಟ್ಟಿ ನಿಂತು ಒಂದು ಮಾಹಿತಿ ಜನಗಳಿಗೆ, ರೈತರಿಗೆ ಹೋಗ್ಬೇಕಾದ್ರೆ ಈ ಜಾಗದಲ್ಲೆಲ್ಲ ಬೆಳಿಬೋದು ಅಂತ ತೋರಿಸ್ಕೊಡೋಕ್ಕೆ ಎಲ್ಲ ಥರದಲ್ಲೂ ನೋಡಿ ಎಲ್ಲ ನಮ್ಮದಲ್ಲಿ ಸಮಗ್ರ ಕೃಷಿ ಇದೆ. ಏನಿದೆ, ಮಾವಿದೆ, ನುಗ್ಗೆ ಇದೆ, ಇದ್ರ ಮಧ್ಯದಲ್ಲಿ ಸಿರಿಧಾನ್ಯನೂ ತುಂಬ ಅದ್ಭುತವಾಗಿ ಬೆಳೀತಾ ಇದ್ದೀವಿ. ನೀರಾವರಿ ಏನು ಮಾಡ್ತೀವಿ, ಒಂದು ಹನಿ ನೀರಾವರಿ ಮಾಡಿದ್ದೀವಿ, ಒಂದು ಗಿಡಗಳಿಗೆಲ್ಲ ಟ್ಯಾಪ್ ಸಿಸ್ಟಮ್ ಮಾಡಿದ್ದೀವಿ, ಆಮೇಲೆ ಡ್ರಿಪ್ ಇರಿಗೇಷನ್ 3 ಥರದಲ್ಲಿ ನಾವು ನೀರಾವರಿ ಅಳವಡಿಸ್ಕೊಂಡಿದ್ದೀವಿ. ಸಿರಿಧಾನ್ಯಗಳಿಂದ ವರ್ಷಕ್ಕೆ ನೀವು ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದೀರಾ? ಇಲ್ಲ, ನಮ್ಗೆ ಆದಾಯ ಲೆಕ್ಕಕ್ಕಿಂತ ಏನಾಗಿದೆ ಅಂದರೆ ಈ ನಾವು ಸಿರಿಧಾನ್ಯದಲ್ಲಿ, ಯಾಕೆಂದರೆ ನಾವು ಈ ತಿಂಗಳು ಬಂತು, ಈ ತಿಂಗಳು ಮಾರುಟ್ ಬರೋರಲ್ಲ, ನಾವು 365 ದಿನ ನಮ್ಮ ಹತ್ರ ಯಾವಾಗಲೂ ನಿರಂತರವಾಗಿ ನಡೀತಾ ಇರೋ ಕೆಲಸಗಳು. ಇದರಲ್ಲಿ ಏನು ಹೇಳ್ಬೋದು ಅಂದರೆ ಸಂತುಷ್ಟಿಯಾಗಿ ನಾವು ಆರೋಗ್ಯವಂತರಾಗಿದ್ದೀವಿ. ನಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಸಿರಿಧಾನ್ಯ ಬೆಳೆಸೋಕ್ಕೆ ಒಂದು ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಅಲ್ಲಿಂದ ಬಿಟ್ಟರೆ ಎಷ್ಟೋ ಜನ ನಮ್ಮ ಮೇಲೆ ತಗೋಬೋದರು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕೊರಲೆ ಅಂತ ಸಿಗ್ತಿರಲ್ಲ ನನಗೆ, ಚಿತ್ರದುರ್ಗದಿಂದ ಇರ್ಬೋದು, ನೀವು ದಾವಣಗೆರೆಯಿಂದ ಇರ್ಬೋದು, ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿತೀನಿ ಅಂತ ಹೇಳ್ತಾರೆ. ಕೊರಲೆ ಕೊಡಿ, ನನಗೆ ಶುಗರ್ ಇದೆ, ಒಂದು 10 kg ಕೊಡಿ, ನಾನು ನಿಮ್ಮ ಇದರಲ್ಲಿ ತಿಂದು ನಾನು ತುಂಬ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ನೆಮ್ಮದಿದೆಯಲ್ಲ, ಈ ನೆಮ್ಮದಿಗೆ ಹಣ ನನಗೆ ಬರೋದು. ಯಾಕೆಂದರೆ ಸಿರಿಧಾನ್ಯ ಬೆಳಿಬೇಕು ಅಂತ ಬೆಳೆದು ಬಿಟ್ಟಿರೋ ನನಗೆ ಖರ್ಚಾಯ್ತಿರಲಿಲ್ಲ. ಆ ಯೂನಿಟ್ ಮಾಡೋದಲ್ಲ, ಆ ಮನೆಗಳು, ಆ ಮಿಷಿನ್ನು, ಅದು ವ್ಯವಸ್ಥೆಗಳೆಲ್ಲ ಸುಮಾರು ಒಂದು 70-80 ಲಕ್ಷ ರೂಪಾಯಿ ಖರ್ಚಾಗ್ಬಿಟ್ಟಿದೆ ನಮಗೆ. ಹಾಗಾಗಿ ಈಗ ಅಂತ ಬಂದು ಮುಟ್ತಾ ಇದ್ದೀವಿ. ಈಗ ನಿರಂತರವಾಗಿ ಎಷ್ಟು ಲಾಭ ಬರ್ತದೆ ನಮ್ಮದೇನೆ. ಯಾಕೆಂದರೆ ನಾವು ತೆಗೆದು ಮಾರ್ಕೆಟಲ್ಲಿ ಮಾರಲ್ಲ. ಈ ಬೆಲೆನೂ ನನಗಾಲ ಒಂದು ಆರ್ಟಿಕಲ್ ಬಂದಿದೆ, ನನ್ನ ಬೆಳೆಗೆ ನಾನೇ ವ್ಯಾಪಾರಿ ಅಂತ. ಹಾಗಾಗಿ ಈ ತಿಂಗಳ ಆದಾಯ ಎಷ್ಟು ಬಂತು, ಈ 2 ತಿಂಗಳಿಗೆ ಆದಾಯ ಎಷ್ಟು ಬಂತು ಹೇಳೋಕ್ಕಲ್ಲ. 365 ದಿನವೇ ನಂದು 5 kg ಸಿರಿಧಾನ್ಯ ಹೋದ್ರೆ ನನಗೆ ಅವತ್ತೊಂದು 10% ನನಗೆ ಲಾಭ ಬಂದಿರ್ತದೆ. ವಾಸು ಅವರು ಸಿರಿಧಾನ್ಯಗಳ ಜೊತೆಗೆ ತಮ್ಮ 8 ಎಕರೆ ಜಮೀನಿನಲ್ಲಿ ಮಾವಿನ ಕೃಷಿಯನ್ನ ಸಹ ಮಾಡ್ತಾ ಇದ್ದಾರೆ. ಹಾಗೆ ಜೊತೆಗೆ ಕಸಿಯನ್ನ ಮಾಡ್ತಾ ಹೆಚ್ಚು ಇಳುವರಿಯನ್ನ ಗಳಿಸ್ತಾ ಆದಾಯವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ವಿಧಾನಗಳನ್ನ ಅನುಸರಿಸಿ ಅವರು ಆದಾಯವನ್ನ ಗಳಿಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀವಿ. ಈಗ ಸಿರಿಧಾನ್ಯಗಳ ಜೊತೆಗೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಇನ್ನು ಯಾವೆಲ್ಲ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಾ? ಸಿರಿಧಾನ್ಯ ಜೊತೆಗೆ ಸಮಗ್ರ ಕೃಷಿ ನಮ್ದು ಮೇಜರ್ ಮಾವಿದೆ ಮೇಡಮ್. ಒಂದು 500 ಗಿಡ ಮಾವಿದೆ. 500 ಗಿಡ ಮಾವಿದೆ. ಮೊದಲೆಲ್ಲ ನಮ್ಮ ಹಿರಿಯರೆಲ್ಲ 40 ಅಡಿಗೆ ಮಾವನ್ನ ಇಟ್ಬಿಡೋರು. ಇವತ್ತು ನಾವು ಅದ್ರ ಮಧ್ಯ ಒಂದು 15 ಅಡಿ 20 ಅಡಿ ಅಂತರದಲ್ಲಿ ಮಾವನ್ನ ನೆಟ್ಟಿದ್ದೀವಿ. ಮಾವು ಜೊತೆಗೆ ನುಗ್ಗೆ ಇದೆ, ತೆಂಗಿದೆ, ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿ ಬೆಳ್ಕೊತೀವಿ. ಪಪ್ಪಾಯಿ ಇದೆ, ಮೂಸಂಬಿ ಇದೆ, ನಿಂಬೆ ಇದೆ, ಕೃಷಿ ಹೊಂಡ ಇದೆ, ಮೀನು ಸಾಗಾಟ ಮಾಡ್ತಾ ಇದ್ದೀವಿ. ಹೀಗಾಗಿ ಸಮಗ್ರದಲ್ಲಿ ಎಲ್ಲನೂ ಅಳವಡಿಸ್ಕೊಂಡಾಗ ರೈತನಿಗೆ ಯಾವುದರಲ್ಲ ಒಂದರಲ್ಲಿ ವರ್ಷದಲ್ಲಿ ಒಂದು 2-3 ಬೆಳೆಗಳಾದ್ರೂ ಬರ್ತಾನೆ ಇರ್ತದೆ. ಇನ್ನು ಎಷ್ಟು ತಳಿಯ ಮಾವಿನ ಬೆಳೆಗಳನ್ನು ಬೆಳೀತಾ ಇದ್ದೀರಾ? ನಮ್ಮಲ್ಲಿ ಈಗ ಆಲ್ರೆಡಿ ಒಂದು 18 ವೆರೈಟಿ ತಳಿ ಇದೆ. ಈ ಒಂದು 3-4 ವರ್ಷದಲ್ಲಿ ತಂದಿ ನೆಟ್ಟಿರುವಂಥ ಗಿಡಗಳವು. ಇದು ಯಾವ ತಳಿ ಸರ್? ಇದು ನಿಮಗೆ ಮಲಗೊಬ್ಬ ಮೇಡಮ್. ಇದು ಮಲಗೊಬ್ಬ ತಳಿ. ಇದು 1.5 ವರ್ಷ ಆಗಿದೆ ಗಿಡ ನೆಟ್ಟಿ. ಈ ಗಿಡದಿಂದ ಈ ಗಿಡಕ್ಕೆ 40 ಅಡಿ ಇತ್ತು. ನಾನು 40 ಅಡಿ ಒಳಗಡೆ ಸುಮ್ಮನೆ ಖಾಲಿ ಇದೆಲ್ಲ ಅಂದ್ಬಿಟ್ಟು 2 ಗಿಡ ಮದ್ದಿಗೆ ನೆಟ್ಟಿದ್ದೀನಿ ನೋಡಿ. ಇದು ಬಂದು 60 ವರ್ಷದ್ದು ಮಾವಿನ ಗಿಡ. ಇದು ಬಂದು ಬಾದಾಮಿ ಅಂತೀವಿ. 60 ವರ್ಷದಲ್ಲಿ ನಿಮಗಿದು ಸುಮಾರು ಅಂದರೆ ಒಂದು 800ರಿಂದ 1 ಟನ್ ಬರೋ, ಒಂದು 1000 kg ಬರುವಂಥ ಮರ ಇದು. ಸರ್, ಇನ್ನು ಮಾವಿನ ಬೆಳೆಯ ಕಸಿ ಯಾವ ರೀತಿ ಮಾಡ್ತೀರಾ? ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ತೀರಾ ತಾವು? ಇಲ್ಲ ಮೇಡಮ್, ಮಾವು ಕಸಿ ಮಾಡೋದು ಅಂದರೆ ನಮಗೆ ಯಾವುದೋ ಮಾವಿನಕಾಯಿಲಿ ರೈಟ್ ಇಲ್ಲ ಅಂತ ಸಿಗ್ತದಲ್ಲ, ಅದು ಮೂಲ ಉದಾಹರಣೆ ಹೇಳ್ತೀನಿ. ಈಗ ನಮ್ಮದು ಸಿಂಧೂರ ಅಂತೇಳಿ ಒಂದು ತಳಿ ಇದೆ. ಅದು ಯಾವಾಗ ರೈಟ್ ಬರ್ತದೆ, ಯಾವಾಗ ಓದಿಂದ ಗೊತ್ತಾಗಲ್ಲ.
ಇದು ಮರ ನೋಡಿ, ಮೂಲ ಬಂದು ಇದು ಸಿಂಧೂರ ಮರ, ಇದು 60 ವರ್ಷದ ಮರ. ಹಿಂಗೆಲ್ಲ ಬಂದು ಈ ಸೈಜ್ ರೊಂಬೆಗಳೆಲ್ಲ ಮೊದಲು ಕಟ್ ಮಾಡಿಬಿಡ್ಬೇಕು ಮನೆಯಲ್ಲಿ, ಒಂದು ಬಿಡದೆ. ಇದೇನಿದೆ ಒಂದು 3 ಅಡಿ ಕೆಳಗಡೆ ಹಾಗೆ ಉಳಿಸ್ಕೊಂಡು ಇವೆಲ್ಲನೂ ಹಾಗೆ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಥರ ಚಿಗುರು ಬರ್ತದೆ. ಈ ಥರ ಚಿಗುರು ಬಂದಾಗ ಒಂದು 4 ತಿಂಗಳಿಗೆ ಎಲ್ಲ ಈ ಸೈಜ್ ಚಿಗುರು ಬಂದಿರ್ತದೆ. ಒಂದು ರೊಂಬೆಯಲ್ಲಿ ಎಷ್ಟು ನಾವು ಕಸಿ ಮಾಡ್ತೀವಿ ಅಷ್ಟನ್ನು ಮಾತ್ರ ಬೀಳಿಸ್ಕೊಂಡು 2 ಮಾತ್ರ ಬಿಟ್ಟಿದ್ದೀವಿ. 100 ಬರ್ತಾ ಇರ್ತದೆ ಈ ಚಿಗುರು. ಅದೆಲ್ಲ ನಾವು ಕಿತ್ತು ಬಿಸಾಕ್ಬೇಕದ ನೋಡಿ. ಈ ಥರ ಚಿಗುರು ಬೆಳೆಸಿರ್ತೀವಿ, ಈ ನೇರ ಕಟ್ ಮಾಡ್ತೀವಿ. ಈ ಥರ ಕಟ್ ಮಾಡಿ ತೆಗೆದುಬಿಡ್ತಿರ್ತೀವಿ. ಇದು ಹಿಂಗೆ ಮಧ್ಯ ಸಿಗಿತೀವಿ. ಈ ಥರ ಸಿಗದಿ ಈ ಥರ ಹೊರಿತೀವಿ. ಇದು ನಮ್ಮ ಮೂಲ ಮರದು. ಇದು ಬೇರೆ ಕಡೆಯಿಂದ ತಂದು ಮಾಡಿದ್ದು. ಇದಕ್ಕೆ ಹಾಕಿ ಒಂದು ಪ್ಲಾಸ್ಟಿಕ್ ಹಾಕ್ತೀವಿ. ಪ್ಲಾಸ್ಟಿಕ್ ಹಾಕಿ ಟೈಟ್ ಮಾಡ್ತೀವಿ. ಇದಕ್ಕೊಂದು ಪ್ಲಾಸ್ಟಿಕ್ ಕಟ್ಬಿಡ್ತೀವಿ ಒಣಗಬಾರ್ದು ಅಂತೇಳಿ. ಆಗ ನಿಮಗೆ ಒಂದು 20-25 ದಿವಸದಲ್ಲಿ ಇಲ್ಲಿ ಈ ಕಣ್ಣಲ್ಲೆಲ್ಲ ಚಿಗುರು ಬರ್ತದೆ. ನೋಡ್ಕೋಬೇಕಾಗಿರೋದು ಇಲ್ಲಿಂದ ಹಂತದಲ್ಲಿ. ಯಾಕೆ ಚಿಗುರು ಬಂದು ಇದು ಏನು ಸಪೋರ್ಟ್ ಇರೋದಿಲ್ವಲ್ಲ, ಈ ಚಿಗುರು ಬಂದು ಹಾಗೆ ಬಿಟ್ಬಿಟ್ರೆ ಈಗ ಮುರಿದೋಗ್ಬಿಡ್ತೈತೆ. ಈ ಥರಕ್ಕೆಲ್ಲ ಮರದ ಸಪೋರ್ಟ್ ಕೊಟ್ಟು ಎಷ್ಟು ಕಟ್ಟಿರ್ತೀವಿ ಅಷ್ಟಕ್ಕೆಲ್ಲ ಮರದ ಸಪೋರ್ಟ್ ಕೊಟ್ಟು ಇದನ್ನು 2 ವರ್ಷ ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ಜೋರು ಚಿಗುರು ಬಂದರೆ ಕಟ್ ಮಾಡಬೇಕಾಗುತ್ತೆ, ವಜನ ಬೀಳಬಾರ್ದು ಇದಕ್ಕೆ. ಆ ರೀತಿಯಾಗಿ ಇದಕ್ಕೆ ಒಂದು 2 ವರ್ಷ ಮೇಂಟೈನ್ ಮಾಡಿದ್ರೆ 3ನೇ ವರ್ಷಕ್ಕೆ ಇದರಲ್ಲಿ ನೀವು ಯಾವ ವೆರೈಟಿ ಮಾಡಿರ್ತೀರಿ ಆ ವೆರೈಟಿ ಕಾಯಿ ಬರ್ತದೆ. ಸರ್, ಇವಾಗ ವರ್ಷದಲ್ಲಿ ಎಷ್ಟು ಮರಗಳನ್ನ ಇಳುವರಿ ಮಾಡ್ತೀರಾ? ಅದರಿಂದ ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದೀರಾ ತಾವು? 500 ಗಿಡ ಮಾವೊಳಗಡೆ 100 ವರ್ಷದವು ಇದೆ ನನ್ನ ಹತ್ರ, 60 ವರ್ಷದಿದೆ, 5 ವರ್ಷದಿದೆ. ಈ ಗಿಡಗಳು ನನಗೆ 100 ವರ್ಷದ ಗಿಡದಲ್ಲಿ ಸುಮಾರು ಅಂದರೆ ಒಂದು ಮರದಲ್ಲಿ 1 ಟನ್ 1000 kg ಬರೋದಿದೆ. 60 ವರ್ಷದ ಮರದಲ್ಲಿ ಒಂದು 700ರಿಂದ 800 kg ಬರುವಷ್ಟು ಇದೆ. 25 ವರ್ಷದಲ್ಲಿ ಒಂದು 500 kg ಬರ್ತದೆ. ಈಗ ಗ್ರಾಫ್ಟಿಂಗ್ ಮಾಡೋದ ಅಂಥದ್ದಲ್ಲಿ ಒಂದು 200 kg ಬರ್ತದೆ ಇದರಲ್ಲಿ. ಹಾಗಾಗಿ ಈ ವರ್ಷ ನಮಗೆ ಸುಮಾರು ನಮ್ಮ ಮಾವಿನ ತೋಟದಲ್ಲಿ ಒಂದು 15-20 ಲಕ್ಷ ರೂಪಾಯಿ ನಮಗೆ ವರಮಾನ ಸಿಕ್ಕಿದೆ. ಸರ್, ಇವಾಗ ಮಾವಿನ ಬೆಳೆಗೆ ಯಾವ ರೀತಿಯಾದಂತಹ ನೀರಾವರಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ದೀರಾ ತಾವು? ನೋಡಿ, ನಮ್ಮಲ್ಲಿ 2 ವೆರೈಟಿ 3 ಥರ ಇದೆ ಅಂತ ಮೊದಲೇ ಹೇಳಿದ್ದೀನಿ. ಆ್ಯಕ್ಚುಲಿ ಮಾವಿನ ಗಿಡಕ್ಕೆ ನಾನು ಡ್ರಿಪ್ ಹಾಕಿಸಿ ಅಂದರೆ ನಾನು ಡ್ರಿಪ್ ಹಾಕಿಸ್ಲಿಲ್ಲ, ಎಲ್ಲ ಈ ಥರ ಟ್ಯಾಪ್ ಸಿಸ್ಟಮ್ ಮಾಡಿದ್ದೀವಿ. ಸುಮಾರು ಅಂದರೆ ಒಂದು ವಾಲ್ ಆನ್ ಮಾಡಿದ್ರೆ ಒಂದು 125 ಗಿಡಕ್ಕೆ ಒಂದೇ ಸಮ ನೀರು ಹೋಗ್ತಾ ಇರ್ತದೆ. ಈ ಟ್ಯಾಪ್ ಸಿಸ್ಟಮ್ ಯಾಕೆ ಮಾಡಿದೀವಿ ಅಂದರೆ ಡ್ರಿಪ್ ಹಾಕಿದ್ರೆ ಸುಮಾರು ಒಂದು 7-8 ಸರಿ ಅದನ್ನು ಎತ್ತಿ ಪೈಪ್ ಸುತ್ತಿ ಹೊರಗಡೆ ಮಡಗಬೇಕು, ಅದು ಡಸ್ಟ್ ಕಟ್ಕೊಳ್ಳುತ್ತೆ. ತಿರ್ಗಾ ನಾವು ಬಂದಾಗ ಲೇಬರ್ ಸಮಸ್ಯೆ. ಒಂದು 2.5 ಅಡಿ ಡೀಪಲ್ಲಿ ಪೈಪ್ಗಳು ಹಾಕಿದ್ದೀವಿ. ಸ್ವಲ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದ್ರೆ ಗಿಡಗಳು ನಮಗೆ ಒಂದು ದಿನ ಬಿಸಿಲಿಗಾಗಲಿ ನೀರಿಲ್ಲ ಅಂತ ಒಂದು ದಿನ ನಾವು ಗಿಡ ಬಾಡಲಿಲ್ಲ. ನಾವೊಂದು 7 ಎಕರೆಗೆ ಟ್ಯಾಪ್ ಸಿಸ್ಟಮ್ ಮಾಡಿರೋದ ಡ್ರಿಪ್ ಒಂದು 25 ಎಕರೆ ಮಾಡ್ಬೋದು. ಅಷ್ಟು ಖರ್ಚು ಬಂತು ನನಗೆ. ಸರ್, ಈಗ ಸಾಮಾನ್ಯವಾಗಿ ಕೃಷಿ ಹೊಂಡವನ್ನ ರೈತರು ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ. ಆದರೆ ನೀವು ಕೃಷಿ ಹೊಂಡವನ್ನ ಒಂದು ರೀತಿಯಾಗಿ ಬೇರೆ ತರವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ. ಸೊ ಅದರ ಪ್ರಾಮುಖ್ಯತೆ ಏನು ಸರ್? ಈ ಕೃಷಿ ಹೊಂಡ ನಾವ್ಯಾಕೆ ಇಷ್ಟೊಂದು ಆದ್ಯತೆ ಕೊಟ್ಟಿದ್ದೀವಿ ಕೃಷಿ ಹೊಂಡಕ್ಕೆ ಅಂದರೆ ಸುಮಾರು ಒಂದು 21 ಮೀಟ್ರು ಉದ್ದ ಇದೆ, 21 ಮೀಟ್ರು ಅಗಲ ಇದೆ, ಒಂದು 20 ಅಡಿ ನಾಟಿದೆ. ಸುತ್ತ ಒಂದು 8 ಅಡಿ ಓಡಾಡೋಕ್ಕೆ ಫೇಸಿಂಗ್ ಕೊಟ್ಟಿದ್ದೀವಿ. ನನಗೆ ಸಬ್ಸಿಡಿ ಕೊಟ್ಟರು ಒಂದು 50,000 ರೂಪಾಯಿ ಕೃಷಿ ಹೊಂಡ ಸಬ್ಸಿಡಿ ತಗೊಂಡು 50,000 ತಗೊಂಡಾದ್ಮೇಲೆ ನೀರು ಎಲ್ಲಿಂದ ಖಾಲಿ ಆಯ್ತದೆ ಅಲ್ಲಿಗೆ ಟಾರ್ಪಲ್ ಒಣಗೋಗುತ್ತೆ. ನಾನೇ ಈ ಸೈಡ್ ನೆಟ್ ಹಾಕ್ತೆ. ಯಾಕೆ ಹಾಕ್ತಾರೆ? ಈ ಟಾರ್ಪಲ್ ಸೇಫ್ಟಿ ಇದ್ದರೆ ಕೃಷಿ ಹೊಂಡ ಎಷ್ಟು ವರ್ಷ ಆದ್ರೂ ಸೇಫ್ಟಿಯಾಗಿ ಇಟ್ಕೋಬೋದು ಅಂತ, ಬಿಸಿಲು ಬೀಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನೋಡಿ, ನೀರು ಬರೋದು ಆ ಕಡೆ ಇದೆ, ಮಳೆ ನೀರು ಹಳ್ಳದಿಂದ ಬರೋ ನೀರು ಅಲ್ಲಿದೆ, ಕೃಷಿ ಹೊಂಡ ಇಲ್ಲಿದೆ. ಇದರಿಂದ ಫುಲ್ಲು ಡೌನ್ ಇದೆ. ಒಂದು 4 ಎಕರೆಗೆ ನೀರು ನೀವು ಯಾವುದೇ ಸಹಾಯ ಇಲ್ಲದೆ 4 ಎಕರೆ ನೀರು ಕೃಷಿ ಹೊಂಡದಲ್ಲೇ ಬಳಸ್ಬೋದು. ಸರ್, ನಿಮ್ಮ ಕಡೆಯಿಂದ ಈಗ ರೈತರಿಗೆ ಏನು ಸಲಹೆಗಳನ್ನು ಕೊಡ್ತೀರಾ? ಇಲ್ಲ, ನಮ್ಮ ಕಡೆಯಿಂದ ರೈತರಿಗೆ ಸಲಹೆ ಕೊಡೋದಿಷ್ಟೇ. ನಾನೊಬ್ಬ ರೈತ ಆಗಿ ನೀವೊಬ್ಬ ರೈತರಾಗಿ ಒಂಚೂರು ನಮ್ಮ ಇರೋ ಅಂಥ ಟೈಮ್ನ ವೇಸ್ಟ್ ಮಾಡದೆ ಸಮಗ್ರ ಕೃಷಿ ಒಳಗಡೆ ತುಂಬ ಅನುಕೂಲ ಇದೆ. ರೈತರಿಗೆ ಒಂದು ಮಾಹಿತಿ ಕೊಡೋದಿಷ್ಟೇ. ಸಮಗ್ರ ಕೃಷಿ ಮಾಡಿ ಒಂದು 25 ನುಗ್ಗೆ ಗಿಡ ಇವೆ ಅಂದರೆ ನಿಮಗೆ 6 ತಿಂಗಳು ಜೀವನ ಆಗಿರ್ತದೆ. ಎಲ್ಲ ಒಂದು 25 ಗಿಡ ತೆಂಗಿನ ಮರಗಳಿವೆ ಅಂದರೆ ನಿಮ್ಗೊಂದು 2-3 ತಿಂಗಳು ದುಡ್ಡಾಗಿರ್ತದೆ. ತೆಂಗು, ನುಗ್ಗೆ, ಈ ಮಾವು ಒಂದು ಸೀಸನಲ್ಲಿ ಬಂದು ಬರ್ತಾ ಇರ್ತದೆ. ಮಾವು ಮಕ್ಳಿಗೆ ಮದುವೆ ಮಾವು ಬಂದರೆ 1 ವರ್ಷಕ್ಕೆ ಮನೇಲಿ ಮಕ್ಕಳು ಮದುವೆ ಮಾಡ್ಬೋದು. ತೆಂಗು ಬಂದರೆ ಸ್ಕೂಲ್ ಫೀಸ್ ಕಟ್ಬೋದು. ನುಗ್ಗೆಗೆ ಬಂದರೆ ದಿನ ಸಂಸಾರಕ್ಕೆ ದುಡ್ಡು ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನೋಡಿದ್ರಲ್ಲ ವೀಕ್ಷಕರೇ, ವಾಸುರವರು ತಾವೇ ಬೆಳೆದಂತಹ ಸಿರಿ ಧಾನ್ಯಗಳನ್ನ ತಮ್ಮದೇ ಬ್ರ್ಯಾಂಡಿಂಗ್ ಮೂಲಕ ಮಾರುಕಟ್ಟೆಯಲ್ಲಿ ಮಾರಾಟವನ್ನ ಮಾಡ್ತಾ ಉತ್ತಮ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು
ತೋಟಗಾರಿಕೆ ಬೆಳೆಗಳಾದಂತಹ ತೆಂಗು, ಮಾವು ಹಾಗೆ ನುಗ್ಗೆಕಾಯಿಯನ್ನ ಸಹ ಬೆಳೀತಾ ಉತ್ತಮ ಇಳುವರಿಯನ್ನ ಗಳಿಸ್ತಾ ಆದಾಯವನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮದೇ ಕೃಷಿ ಹೊಂಡದ ಮೂಲಕ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ಇನ್ನೂ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಹಾಗಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತನೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.